ಇನ್ನೊಂದು ಅವಳೇನು ಚಿಕ್ಕ ಹುಡುಗಿ ಅಲ್ಲ, ತುಂಬ ಎಲ್ಲ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಅನ್ನೋದೆಲ್ಲ. ಅದೇ ನಾನು ನೋಡ್ತಾ ಇದ್ದೆ ಬಾತ್ರೂಮಲ್ಲೆಲ್ಲ ಮಲ್ಕೊಂಡೆಲ್ಲ ಬರ್ತಿಲ್ಲ, ಗೊತ್ತಿಲ್ಲ ನಂಗೆ ಒಂದೊಂದ್ಸಲ ಒಂದೊಂದು ಥರ ಕಾಣ್ತಾಳೆ ಅವಳು. ಬಟ್ ಏನಂದರೆ ಯಾವುದೇ ಒಂದು ವಿಚಾರ ಆದಾಗ ಅವಳು ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ತಾಳೆ, ಅದೇ ಪ್ರಾಬ್ಲಮ್. ಈಗ ನಾರ್ಮಲ್ ಆಗಿ ನಾವು ರಿಯಾಕ್ಟ್ ಮಾಡೋದಕ್ಕೂ ಅವಳು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಆ ಗೆಜ್ಜೆ ವಿಚಾರದಲ್ಲೂ ಅಷ್ಟೇ, ಅಷ್ಟೆಲ್ಲ ಕ್ಯಾಮ್ರಾ ಇರುವಾಗ ನಾವು ಹೋಗ್ಬಿಟ್ಟು ರಕ್ಷಿತಾ ನಾಗವಲ್ಲಿ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಂದಾಗ ನನ್ನ ಬಗ್ಗೆ ಜಾನ್ವಿಗೆ ಹೇಳಿದಿದ್ರೆ ಅದನ್ನು, ಹೌದು ನಾನು ಡ್ಯಾನ್ಸ್ ಮಾಡ್ತೀನಿ ರಾರ ಅನ್ನೋ ಥರ ಅಂತ. ಅಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಏಜು ಅಥವಾ ನಾನು ಥಿಂಕ್ ಮಾಡೋ ರೀತಿ ಇರ್ಬೋದು. ಅಂದರೆ ಯಾಕಂದರೆ ಕ್ಯಾಮ್ರಾ ಮುಂದೆ ಯಾರು ಕಳ್ತನ ಮಾಡೋಕ್ಕೆ ಸಾಧ್ಯನೇ ಇಲ್ವಲ್ಲ, ಸಿಕ್ಕಾಕೋತೀವಿ. ಇವತ್ತು ಸುಳ್ಳು ಹೇಳಿದ್ರೆ ವೀಕೆಂಡಲ್ಲಾದರೂ ಸಿಕ್ಕಾಕೋತೀವಿ ಅಂತ. ಬಟ್ ಅವಳು ಏನು ಮಾಡಿಬಿಟ್ಲು, ಅತ್ತಿ ನಮ್ಮೂರಲ್ಲೆಲ್ಲ ಹಂಗೆ ಅಂತಾರೆ. ನಾವೇನು ಕ್ಯಾಮ್ರಾ ಹಿಂದೆ ಹೇಳಿದರೆ ಅವಳು ಬೇಜಾರು ಮಾಡ್ಕೋಬೇಕಾಗಿತ್ತು. ಕ್ಯಾಮ್ರಾ ಮುಂದೆ ಹೇಳಿದಾಗ ನಾವೇ ಕೆಟ್ಟವ್ರು ಅಂತ ಗೊತ್ತಾಗುತ್ತಲ್ವ ಇವತ್ತಲ್ಲ ನಾಳೆ. ಅವಳೇ ಹತ್ಕೊಂಡು ಹಾಗೆ ಹಿಂಗೆ ಅದನ್ನೆಲ್ಲ ಅಂದಾಗ ರಿಯಾಕ್ಟ್ ಮಾಡ್ತಾ ಇದ್ದಾಳಲ್ಲ ಅಂತ ಅನ್ನಿಸ್ತು. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು. ಅವಳು ರಿಯಾಕ್ಟ್ ಮಾಡಿದ್ಲಲ್ಲ, ನಮ್ಮ ಆ್ಯಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಸಿಕ್ತು. ನಾವು ಅವತ್ತೇ ಹೇಳೋಣ ಅಂದ್ಕೊಂಡ್ವಿ, ಬಟ್ ಅದಾದಮೇಲೆ ಅದು ಏನೇನೋ ಜಗಳ ಆಗಿ ಅದು ಈಗೋ ಆಗಿ ಏನೇನೋ ಟರ್ನ್ ಆಯಿತು. ಸೊ ಅವಳು ತುಂಬ ಸ್ಮಾರ್ಟ್ ಇದ್ದಾಳೆ, ತುಂಬ ಸ್ಮಾರ್ಟ್ ಅಂದರೆ ತುಂಬ ಸ್ಮಾರ್ಟು. ಏನಾದ್ರು ಮಾತಾಡುವಾಗ ಬಂದು ಫಿಲಾಸಫಿ ಹೇಳೋದು. ಅಂದರೆ ನಮ್ಮ ಜನ ಅಷ್ಟೇ ಒಂಥರ ಇನ್ನೋಸೆಂಟ್ ಜನಗಳು ಈಗಲೂ ಇದ್ದಾರೆ. ಆ ಟಿ ವಿನಲ್ಲಿ ಅವ್ರುಗಳು ಹೇಗಿರ್ತಾರೆ ಅದೇ ಅವ್ರ ನಿಜವಾದ ವ್ಯಕ್ತಿತ್ವ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಅದ್ರ ಮೇಲೆ ಕೆಲವರು ಆಟ ಆಡ್ತಾ ಇರ್ತಾರೆ. ಈಗ ನಮಗೇನು ಫಿಲಾಸಫಿ ಹೇಳಕ್ಕೆ ಬರಲ್ವಾ, ಅಥವಾ ನಮಗೆ ಫುಲ್ ಸಾಫ್ಟ್ ಥರ ಇದ್ದು ನಾಟಕ ಮಾಡೋಕ್ಕೆ ಬರಲ್ವಾ, ಅಥವಾ ಯಾವುದೋ ಒಂದು ತುಂಬ ಒಳ್ಳೆ ವಿಚಾರಗಳನ್ನ ಮಾಡಿ, ಇಲ್ಲ ನಮ್ಗೆ ನೇರವಾಗಿದ್ರು ಪರವಾಗಿಲ್ವಪ್ಪ, ಇರೋದು ಇದ್ದಂಗೆ ಹೇಳೋದು. ನನಗೆ ನೇರವಂತಿಕೆನೇ ಇಷ್ಟ ಆಗೋದು, ಆಚೆ ಇರಲಿ ಒಳಗಡೆ ಆ ಡೌಗಳು ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಸೊ ಹಾಗೆ ಎಷ್ಟೋ ಸೀಸನಲ್ಲಿ ಎಷ್ಟೋ ಜನ ಅಯ್ಯೋ ಅವ್ರ ಪರವಾಗಿ ಜನಗಳು ನಿಲ್ಲೋದು ನೀವು ನೋಡಿದಿರಲ್ಲ. ಅಂದರೆ ಜನರ ಒಂದು ಇನ್ನೋಸೆನ್ಸ್ನ ಇಲ್ಲಿ ಕೆಲವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ನಡ್ಕೊಂಡು ಪಾಪ ಜನರನ್ನ ಕೆಲವರು ಯಾಮರ್ಸ್ತಾ ಇದ್ದಾರೆ. ಅದರಲ್ಲಿ ರಕ್ಷಿತಾ ಕೂಡ ಒಬ್ಳು ಯಾಮರ್ಸ್ತಾ ಇದ್ದಾಳೆ. ಅಂದರೆ ಸಿಟ್ಟು ಬರ್ತಾ ಇತ್ತಾ ಅವಳ ಮೇಲೆ? ನನಗೆ ಒಂದು ಇದು ಅವಳ ಆ್ಯಕ್ಟಿಂಗಿಗೆ ಸಿಟ್ಟು ಬಂದಿಲ್ಲ, ಅವಳು ಇರೋದೇ ಹಾಗೆ, ಅವಳ ಬಾಡಿ ಲ್ಯಾಂಗ್ವೇಜ್ ಏನು ಮಾಡೋಕ್ಕಾಗಲ್ಲ. ಬಟ್